ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಿದೆ. ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ಸಿನ ಹಿರಿಯ ಮುತ್ಸದ್ದಿ ರಾಜಕಾರಣಿ, ಸಿರಸಿ ಮತ್ತು ಕೆನರಾ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಮತ್ತು ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು, ಕಾಂಗ್ರೆಸ್ಸಿನ ಸೇವಾದಳದ ಚೌಕಟ್ಟಿನಲ್ಲಿ ಬರಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷದ್ರೋಹಿ ಚಟುವಟಿಕೆ ಮಾಡದಂತೆ, ಯಾರಿಗೂ ಮಾಡಲಿಕ್ಕೆ ಅವಕಾಶ ಕೊಡದಂತೆ, ನುಡದಂತೆ ನಡ್ಕೊಂಡು ಬಂದಿರತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳು, ಅದರಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ ಮತ್ತು TSS ಕೋಆಪರೇಟಿವ್ ಸೊಸೈಟಿಯ ಒಂದು ಸದಸ್ಯರಾಗಿ, ಉಪಾಧ್ಯಕ್ಷರವಾಗಿ ಈ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ MN ಭಟ್ ಅವರು. ವೀಕ್ಷಕರೇ, ಈ MN ಭಟ್ ಅವರ ವಿಶೇಷತೆ ಏನಂತೇಳಿದರೆ, ಈ ಕ್ಷೇತ್ರದಲ್ಲಿ ಸತತವಾಗಿ ಸಿರ್ಸಿ ಮತ್ತು ಯಲ್ಲಾಪುರ ಕ್ಷೇತ್ರದಲ್ಲಿ ಸೋತಿರ್ತಕ್ಕಂಥ, ಸೋಲಿನ ಸರ್ದಾರ ಅನ್ನಿಸ್ಕೊಂಡಿರ್ತಕ್ಕಂಥ ಭೀಮಣ್ಣ ನಾಯಕ್ ಅವರಿಗೆ ವಿಧಾನಸಭೆಗೆ ಕಳಿಸಿಕೊಟ್ರು. ಭೀಮಣ್ಣ ನಾಯಕ್ ಅವರು ಮೊದಲನೇ ಬಾರಿಗೆ BSP ಪಕ್ಷದಿಂದ ಸ್ಪರ್ಧೆ ಮಾಡಿದರು, ಅಲ್ಲಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದರು, ಕಾಂಗ್ರೆಸ್ ಪಕ್ಷದ ಮೇಲುಮನೆ ಸದಸ್ಯತ್ವ ಚುನಾವಣೆಗೆ ಸ್ಪರ್ಧೆ ಮಾಡಿದರು, ಅಲ್ಲಿಂದ ಉಪಚುನಾವಣೆ 19ರಲ್ಲಿ ಯಲ್ಲಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು, ಮತ್ತು ಮರಳಿ 23ರಲ್ಲಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ವಿಜಯಶಾಲಿಯಾದರು. ಸೋಲಿಲ್ಲದ ಸರ್ದಾರ ಅನ್ನಿಸ್ಕೊಂಡಿರ್ತಕ್ಕಂಥ ಮಾನ್ಯ ಶ್ರೀ ವಿಶ್ವೇಶ್ವರಯ್ಯ ಕಾಗೇರಿ ಹೆಗಡೆ ಅವರಿಗೆ ಇಲ್ಲಿ ಸೋಲ ಅನುಭವಿಸಿಕೊಟ್ಟಿರ್ತಕ್ಕಂಥ ಈ ಎಲ್ಲ ಕಾರ್ಯಕರ್ತರು, ಈ ಎಲ್ಲ ಹಿರಿಯರಿಂದ ಮಾತ್ರ ಸಾಧ್ಯ. ಸೋಲಿನ ಸರ್ದಾರ ಅಂದ್ಕೊಂಡಿರ್ತಕ್ಕಂಥ ಭೀಮಣ್ಣ ನಾಯಕ್ ಅವರು ಈ ಬಾರಿನೂ ಕೂಡ ನಾನು ಸೋಲ್ತೇನೆ, ನನಗೆ ಏನಕ್ಕೋಸ್ಕರ ಬೇಕಾಗಿತ್ತಂತ ಅಂದ್ಕೊಂಡ್ರೂ ಕೂಡ ಅವರಿಗೆ ಈ ಬಾರಿ ಶತಾಯಗತಾಯ ನಾವು ಕಳಿಸಲೇಬೇಕು ವಿಧಾನಸಭೆಗೆ ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ಈ MN ಭಟ್ ಅವರ ಮನಸ್ಸಿನ ಮಾತುಗಳನ್ನು, MN ಭಟ್ ಅವರ ವಿಚಾರಗಳನ್ನು, ಯೋಚನೆಗಳನ್ನು, ಇವರ ವಿಶ್ವಾಸಗಳನ್ನು, ಇವರ ಶಕ್ತಿ ಮೀರಿ ಈ ಕ್ಷೇತ್ರದ ಪ್ರಭುತ್ವ ಮತದಾರವಾಗಿರ್ತಕ್ಕಂಥ 2 ಲಕ್ಷ ಮತದಾರರಿಗೆ ನಂಬಿಕೆ ವಿಶ್ವಾಸದ ಮೇರೆಗೆ ಕಾಂಗ್ರೆಸ್ ಪಕ್ಷ ವಿಜಯೋತ್ಸವವನ್ನು ಮಾಡಿರ್ತಕ್ಕಂಥ ಇಲ್ಲಿನ ಹಿರಿಯ ಮುಖಂಡರಿಂದ ಮತ್ತು ಯುವಕರಿಂದ, ಯುವತಿಯರಿಂದ ಸಾಧ್ಯವಾಗಿತ್ತು. ವೀಕ್ಷಕರೇ, ಅದೇ ರೀತಿ ಲೋಕಸಭೆ ಚುನಾವಣೆಗೆ ಕೆನರಾ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷಕ್ಕೆ ವಿಜಯೋತ್ಸವವನ್ನು ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸಲಿಕ್ಕೆ ಏನೆಲ್ಲ ಆಗಬಹುದು, ಏನೆಲ್ಲ ವಿಚಾರಗಳನ್ನು ಬರ್ಬೋದು, ಏನೆಲ್ಲ ಪ್ರಯತ್ನಗಳನ್ನು ಬರ್ಬೋದು, ಮತ್ತು ಈ ಕ್ಷೇತ್ರದಲ್ಲಿ ಯಾವ ರೀತಿ ಆಡಳಿತಕ್ಕೆ ಮತ್ತು ಯಾವ ರೀತಿ ಯೋಜನೆಗೆ ಹೋಗ್ಬೋದು ಅನ್ನೋದು MN ಭಟ್ ಅವರಿಂದ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ TSS ಸೊಸೈಟಿಯ ಒಂದು ಉಪಾಧ್ಯಕ್ಷರವಾಗಿ ಒಂದು ಸಭೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ತಾವು ಬಂದು ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಮೀಡಿಯಾದಿಂದ ನಾವು ನಿಮ್ಮ ಮೇಲೆ ತುಂಬ ಆಭಾರಿಯಾಗಿರ್ತೀವಿ, ಚಿರಋಣಿಯಾಗಿರ್ತೀವಿ. ನನ್ನ ಮೊದಲನೆಯ ಪ್ರಶ್ನೆ, ನಾನು ಬರೋದು ನಿಮ್ಮ ರಾಜಕಾರಣ ಜೀವನದಿಂದ ನಾನು ಬರ್ತೀನಿ. ಯಾಕಂದರೆ ನಮ್ಮ ನ್ಯೂಸ್ 43 ಇಂಡಿಯಾದ ವೀಕ್ಷಕರಿಗೆ ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾದ ಅಭಿಮಾನಿ ಬಳಗದವರಿಗೆ ತಾವು ಯಾರು ಏನು ಅನ್ನೋದು ಸ್ವಲ್ಪ ಮಾಹಿತಿ ನೀಡಿ ಸರ್. ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರೆ ಎಲ್ಲಿಂದ ಹೋಗ್ತಾ ಇದ್ದೀರಾ ಸರ್, ಎಲ್ಲಿಗೆ ತಲುಪ್ತಾ ಇದ್ದೀರಿ? ನಾನು 1982-83ರಲ್ಲಿ ದಿವಂಗತ SR ಹೆಗಡೆ ಕಡವೆಯವರು ಅವರು ಶಾಸಕರಾಗಿ ಹಾಗೂ ಸಹಕಾರಿ ಭೀಷ್ಮ ಅಂತೇಳಿ ಅವರು ಹೇಳ್ತಿದ್ದರು. ಅವರು KH ಪಾಟೀಲರು ಎಲ್ಲ ಸಮಕಾಲೀನರು. ಅವರ ಅವಧಿಯಲ್ಲಿ ಪ್ರಪ್ರಥಮವಾಗಿ ನನಗೆ APMC ಚುನಾವಣೆಗೆ ಸ್ಪರ್ಧೆಗೆ ಅವರು ಅವಕಾಶ ಮಾಡಿಕೊಟ್ರು. ಕೃಷಿ ಮಾರುಕಟ್ಟೆ ಅದರೊಳಗೆ ನನಗೆ ವಿಜಯ ಅವರೇ ತಂದುಕೊಟ್ಟಿದ್ದು, ನನ್ನದೇನಿಲ್ಲ. ಅವರ ಒಂದು ಆ ಪ್ರಭುತ್ವದ ಅವರ ಒಂದು ಜನಪ್ರಿಯತೆ ಮೇಲೆ ನಾನು 1983ರಲ್ಲಿ
ರಾಜಕೀಯ ಪ್ರವೇಶ ಆಯಿತು. ಅವರ ಮಾರ್ಗದರ್ಶನದಲ್ಲಿ ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಬಂದೆ. ಅವರು ಹಾಗೂ ಹಿಂದೆ ದೇವರಾನಾಯಕ ಎಂ ಪಿ ಅವರಿದ್ದರು. ಅವರೆಲ್ಲ ಸೇರಿ ನನಗೆ ಬ್ಲಾಕ್ ಅಧ್ಯಕ್ಷ ಆಗಬೇಕು ಅಂಥೇಳಿ ನನಗೆ ಹೇಳಿದರು. ನಾನು ಹೇಳಿದೆ, ಇಲ್ಲ ನನಗೆಲ್ಲ ಭಾಳ ಕಷ್ಟ ಆಗ್ತದೆ, ಇಲ್ಲಪ್ಪ ನೀನು ಮಾಡಬೇಕು, ನಾವೆಲ್ಲ ಇದ್ದೇವೆ ನಿನ್ನ ಹಿಂದೆ ಅಂತೇಳಿ ಹೇಳಿದರು. ನಾನು ಬ್ಲಾಕ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಬಂದೆ. ಎಷ್ಟು ವರ್ಷ ಮುಂದುವರಿತು ಅಂತಂದ್ರೆ ಅದು 17 ವರ್ಷ ಆಯಿತು. ಸತತವಾಗಿ 5 ವರ್ಷಕ್ಕೆ ಚೇಂಜ್ ಆಗಬೇಕಾಗಿದ್ದು 17 ವರ್ಷ ಆಯಿತು. 4ನೇ ಫೀಲ್ಡಿಗೆ ಪ್ರವೇಶ ಮಾಡ್ತು. ಆಯಿತು. ಆವಾಗ ಮಾರ್ಗ್ರೆಟ್ ಆಳ್ವ ಇವರೆಲ್ಲ ನಮ್ಮಲ್ಲಿ ಆರ್ಶ್ ಬಂದಿದ್ದಾರೆ. ಮಾರ್ಗ್ರೆಟ್ ಅವರು ಆರ್ಶ್ ಬಂದಿದ್ದಾರೆ. ಅವರೆಲ್ಲ ಒಂದು ಸಹಕಾರ ಇದರ ಮೇಲಿಂದ ನನಗೆ ರಾಜಕೀಯದಲ್ಲಿ ಕೆಲಸ ಮಾಡೋದಕ್ಕೂ ಖುಷಿ ಇತ್ತು. ಆ ನಂತರ 8 ವರ್ಷ ಚೇಂಜ್ ಆಯಿತು. ಆಮೇಲೆ ಶಾಂತರಾಮ್ ಹೆಗಡೆ ಅವರು ಈಗಿಲ್ಲ, ಅವರು ಮೊನ್ನೆ ಅಷ್ಟೇ ತಿಳ್ಕೊಂಡ್ರು, ದಿವಂಗತ ಆಗಿದ್ದಾರೆ. ದಿವಂಗತ ಆಗಿದ್ದಾರೆ. ಅವರು ಅಧ್ಯಕ್ಷರಾದ ನಂತರ ನಾನು ಬ್ಲಾಕ್ ಅಧ್ಯಕ್ಷ ಬಂದೆ. ಇದು ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆದ. ತನ್ಮಧ್ಯೆ ಉಮೇಶ್ ಭಟ್ರು ನಮ್ಮ ಶಾಸಕರಿದ್ದರು. ಉಮೇಶ್ ಭಟ್ರ ಅವಧಿಯಲ್ಲಿ ಸಾಕಷ್ಟು ಜನಪರ ಕೆಲಸ ಮಾಡಿದ್ದಾರೆ ಅವರು. ಮತ್ತು ಅವರ ಒಂದು ವ್ಯಕ್ತಿತ್ವ ಇದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಉಮೇಶ್ ಭಟ್ರು. ಹೀಗಾಗಿ ನಮಗೆ ಮುಖ್ಯವಾಗಿ ಆವಾಗ ಉಮೇಶ್ ಭಟ್ರು, ಎಚ್ ಕೆ ಪಾಟೀಲರು, ದೇಶಪಾಂಡೆ ಅವರು, ಇವರೆಲ್ಲ ರಾಜಕೀಯವಾಗಿ ಭಾಳ ಹೆಲ್ಪ್ ಮಾಡಿದವರು. ನಮಗೆ ಖುಷಿನೇ ಇತ್ತು ಅದರಲ್ಲಿ. ಆ ನಂತರ ಬದಲಾವಣೆ ಆದ ನಂತರ ನಾನು ಸ್ವಲ್ಪ ಅಗ್ರಿಕಲ್ಚರ್ ಕಡೆ ಹೆಚ್ಚು ಲಕ್ಷ್ಯ ವಹಿಸಿದೆ, ಕೃಷಿ ಕಡೆ. ಆದರೂ ನಾನು ರೆಗ್ಯುಲರ್ ಬರ್ತಿದ್ದೆ. ಈಗ ರಾಷ್ಟ್ರೀಯ ದಿನಗಳಲ್ಲಿ ವಿಶೇಷ ಫಂಕ್ಷನ್ಗಳಾದಾಗ ನಾನೊಬ್ಬ ಪಕ್ಷದ ಅಭಿಮಾನಿ. ನಮ್ಮ ಕಾರ್ಯಕರ್ತರಿಗೆ ನಮಗೆ ಹೇಳಿದ್ವಿ, ನೀವು ಏನಾರೇ ಮಾಡಿರಿ, ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರುವಂಥದ್ದು ಮಾಡಬೇಡ್ರಿ. ನಿಮಗೇನು ಮಾಡಲಿಕ್ಕಾಗಲಿಲ್ಲ, ಆರಾಮ್ ಕೂತ್ಕೊಳ್ಳಿ, ಕೆಟ್ಟದ್ದು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ರಾಜಕೀಯ ಅದು ದ್ವೇಷವನ್ನು ತೀರಿಸಿಕೊಳ್ಳುವ ಮಾಧ್ಯಮ ಆಗಬಾರದು ಅಂತ ನಾನು ಹೇಳ್ತಿದ್ದೆ. ನನಗೆಲ್ಲ ಪಕ್ಷದವರು ಸ್ನೇಹಿತರು. ಕಾಂಗ್ರೆಸ್, BJP, JD ಅವರವ್ರ ಪ್ರಿನ್ಸಿಪಲ್ ಮೇಲೆ ಅವರು ಜನರ ಎದುರಿಗೆ ಹೋಗ್ತಾರೆ. ಹೌದು, ಹೋಗಲಿ. ನಾವು ನಮ್ಮ ಪ್ರಿನ್ಸಿಪಲ್ ಮೇಲೆ ಹೋಗ್ತಾರೆ. ಜನರಿಗೆ ಯಾವುದು ಒಳ್ಳೆಯದು ಎನಿಸ್ತದೋ ಅವರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ವಿನಃ ವೈಯಕ್ತಿಕ ದ್ವೇಷ ಅಲ್ಲಿ ಬರಬಾರ್ದು. ಹೌದು. ಅದನ್ನು ತೀರಿಸ್ಕೊಳ್ಳೋಕ್ಕೆ ನಮ್ಮ ಆಯ್ಕೆ ಆದ ನಂತರ ಅದೊಂದು ಸಾಧನ ಆಗಬಾರ್ದು. ಹಿಂದೆ ನಮ್ಮ ಪಕ್ಷದಲ್ಲಿ ಯಾರೂ ಮಾಡಲಿಲ್ಲ ಅದನ್ನು. ನೆಹರು ಅವರ ಕಾಲದಿಂದಲೂ ಪ್ರಿನ್ಸಿಪಲ್ ಮೇಲೆ ಬಂದದ್ದು, ಒಬ್ಬ ವೈಯಕ್ತಿಕವಾಗಿ ಯಾರನ್ನೂ ಮೆಟ್ಲಿಕ್ಕೆ ಹೋಗ್ತಿದ್ದಿಲ್ಲ. ಅಂಥದ್ದು ಆಗಬಾರ್ದು. ಈಗ ನಮಗೆ ನಮ್ಮ ಆಡಳಿತಕ್ಕೆ ಬಂತು, ಸರಿ, ಈಗ ಅನ್ನ ಸಾಂಬಾರು ಸಾರು ಎಲ್ಲ ನಮ್ಮ ಕಡೆ ಇದೆ. ಹೌದು. ನಾವು ಊಟ ಮಾಡಲಿಕ್ಕೆ ಆಗೋದಿಲ್ಲ, ಜನರಿಗೆ ಹಂಚಬೇಕಲ್ಲ, ಎಲ್ಲರಿಗೂ ಹಂಚಬೇಕು. ಅದನ್ನೇ ನಾನು ಹೇಳ್ತೇನೆ. ವಿರೋಧಿ ಪಕ್ಷದವ್ರಿಗೆ ಹೇಳೋದು ಅದೇ, ನಿಮ್ಮ ಕೈಯಲ್ಲಿ ಇದೆ, ಸೌಟ್ ಇದೆ, ಪದಾರ್ಥ ಇದೆ, ನೀವು ಬಡಿಸ್ರಿ ನಮಗೆ. ನಮ್ಮ ಅಧಿಕಾರ ಬಂದಾಗ ನಾವು ಅದನ್ನು ಈಕ್ವಲ್ ಆಗಿ ಹಂಚ್ಕೊಳ್ತೇವೆ. ವಿನಃ ತತ್ವ ಸಿದ್ಧಾಂತಗಳನ್ನು ಬಿಟ್ಟು ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೆ ನೀವು ಒತ್ತು ಕೊಡಬೇಡಿ. ಕಾರ್ಯಕ್ರಮ ನೋಡಿ ಇಷ್ಟು. ಸರಿ ಸರ್, ಕಾಂಗ್ರೆಸ್ಸಿನ ಅಜೆಂಡಾಗಳನ್ನು, ಕಾಂಗ್ರೆಸ್ಸಿನ 5 ಗ್ಯಾರಂಟಿಯನ್ನು ನೋಡಿದರೆ ಕಳೆದ 2013ರಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥ ಸಿದ್ದರಾಮಯ್ಯ ಆವಾಗ 13 ಬಜೆಟನ್ನು ಮಂಡನೆ ಮಾಡಿದರು. ನಂತರ 2023ರಲ್ಲಿ 10 ವರ್ಷದ ನಂತರ ಈಗ 2 ಬಜೆಟನ್ನು ಮಂಡನೆ ಮಾಡಿದರು. ಸಿದ್ದರಾಮಯ್ಯ ನೇತೃತ್ವದಲ್ಲಿ 15 ಬಜೆಟನ್ನು ಮಂಡನೆ ಆಯಿತು. ಈ 15 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ನನ್ನ ಅನುಭವದಲ್ಲಿ ಮೊದಲನೆಯ ಮುಖ್ಯಮಂತ್ರಿಯಾಗಿರಬಹುದು, ಪ್ರಶ್ನೆನೇ ಇಲ್ಲ. ನನ್ನ ಅನುಭವದಲ್ಲಿ ಮೊದಲನೇ ಮುಖ್ಯಮಂತ್ರಿಯಾಗಿರ್ಬೋದು. ನಿಮ್ಮ ಅನುಭವ ಒಂದೇ ಅಲ್ಲ, ವಸ್ತುಸ್ಥಿತಿ ಅದು. ಆದರೆ ಈ 5 ಗ್ಯಾರಂಟಿ ಜನರಿಗೆ ಎಷ್ಟು ತೃಪ್ತಿ ಕೊಟ್ಟಿರಬಹುದು? ಕರ್ನಾಟಕದ 7 ಕೋಟಿ ಮಹಾ ಮತದಾರರಿಗೆ ಎಷ್ಟು ಸೌಲಭ್ಯ ಸಿಕ್ಕಿರಬಹುದು? ಎಷ್ಟು ಖುಷಿಯಾಗಿದ್ದಾರೆ ಸರ್ ಈ 5 ಗ್ಯಾರಂಟಿ? ನೋಡಿ, ಪಕ್ಷದ ಕಾರ್ಯಕರ್ತರಂತೂ ಖುಷಿಯಾಗಿದ್ದಾರೆ, ಫಲಾನುಭವಿಗಳು ಖುಷಿ ಇದ್ದಾರೆ. ಅವರು ಯಾವುದೇ ಪಕ್ಷದವರು ಇರಲಿ, ಸರ್ಕಾರದ ಯೋಜನೆಯನ್ನು ಜಾರಿಗೆ ತರಬೇಕಾದರೆ
ಯಾರು ನೀವು ಯಾವ ಪಕ್ಷ ಅಂತ ಕೇಳೋದಿಲ್ಲಲ್ಲ, ಕೇಳಲೂ ಇಲ್ಲ. ಅದನ್ನು ಸ್ಪಷ್ಟವಾಗಿ ಅವರು ಅರ್ಹರಿದ್ದರೆ ಅವರಿಗೆಲ್ಲ ಮಾಡಿದ್ದಾರೆ. ಕೆಲವೊಂದು ತಾಂತ್ರಿಕತೆ ತೊಂದರೆ ಇರ್ಬೋದು, ಆಗದೇ ಇರ್ಬೋದು, ಮುಂದೆ ಆಗ್ತದೆ, ಏನೂ ತೊಂದರೆ ಇಲ್ಲ. ಇದರಿಂದ ಜನಸಾಮಾನ್ಯರಿರಲಿ, ಮಹಿಳೆಯರಿರಲಿ, ಬೇರೆ ಪಕ್ಷದವರು ಇದ್ದರೂ ಅವ್ರ ಮೇಲ್ನೋಟದಲ್ಲಿ ಏನೋ ಹೇಳ್ಬೋದು, ಆಂತರಿಕವಾಗಿ ಇಲ್ಲ ಇದು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಚೆನ್ನಾಗೇ ಇದೆ ಹೇಳುವಂಥ ಅಂತರಿಂಗ ಅದನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಅವರೆಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ, ರೈತರಿಗೂ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಅದನ್ನು ಹೇಳಲೇಬೇಕು. ನಾನೊಬ್ಬ ಕೋಆಪರೇಟರ್ ಆಗಿ ಹಿಂದೆ ಅವರು ಫಸ್ಟ್ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವ್ರು ಇರಬೇಕಾದ್ರೆ ಬೆಳೆ ಸಾಲಕ್ಕೆ 3% ಇತ್ತು. ಅಷ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅವರು. ಯಾರು? ಶ್ರೀಮಾನ್ ಯಡಿಯೂರಪ್ಪನವರು. ಸಿದ್ದರಾಮಯ್ಯನವರು ಬಂದ ಮೇಲೆ ನಮ್ಮ ದೇಶಪಾಂಡೆ ಅವರು ಇವರೆಲ್ಲ ಸೇರಿ 2008ರಲ್ಲಿ ಬಡ್ಡಿ ಇಲ್ಲ ಬೆಳೆ ಸಾಲಕ್ಕೆ, ನಿಬಡ್ಡಿ. ಅದು ಸಿದ್ದರಾಮಯ್ಯನವರು ತಂದಿದ್ದು, ಅದನ್ನು ನಾವು ನೆನೆಸ್ಕೊಳ್ಬೇಕು. ಈಗ ರೈತನಿಗೆ ಏನು ಮಾಡಿದ್ದಾರೆ ಅಂತ ಕೇಳಿಬಿಡ್ಬಹುದು, ಇವರೇನು ಮಾಡಲಿಲ್ಲ ಅಂತ ಹೇಳ್ಬೋದು. ಅದಲ್ಲ, ಮಾಡಿದ್ದನ್ನು ನಾವು ಹೇಳಬೇಕು. ಅದರಲ್ಲೂ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಜನರಿಗೆ ತಿಳಿಸಲೇಬೇಕು. ಅದನ್ನು ಮಾಡೋದ್ರಿಂದ ಎಷ್ಟು ಅನುಕೂಲ ಆಯಿತು ಬೆಳೆ. ನಮ್ಮ ಇದರೊಳಗೆಲ್ಲ ಸಹಕಾರಿ ಸಂಘಗಳು ಬೆಳೀಲಿಕ್ಕೆ ಪ್ರಾಥಮಿಕ ಸಹಕಾರಿ ಸಂಘ ಅದೇ ಯೋಜನೆ. ಆಮೇಲೆ ಮಾಧ್ಯಮಿಕ ಸಾಲ, ಜಮೀನು ಇಂಪ್ರೂವ್ಮೆಂಟಿಗೆ ಎಲ್ಲ 3%. ಎಷ್ಟು ತನಕ? 10 ಲಕ್ಷದವರೆಗೆ 3%ನಲ್ಲಿ ಬಡ್ಡಿ ಕೊಡ್ತಾರೆ. ಬಡ್ಡಿಗೆ ಯಾವ ಬ್ಯಾಂಕ್ ಕೊಡ್ತದೆ? ಇಲ್ಲ. ಅದನ್ನು ಇನ್ಕ್ರೀಸ್ ಮಾಡಿದ್ರು. ಒಂದು ಹಂತದಲ್ಲಿ BJP ಸರ್ಕಾರ ನಾವು ಅದನ್ನು 15ಕ್ಕೆ ಮಾಡ್ತೇವೆ ಅಂದರು. ಆಮೇಲೆ ಬೆಳೆ ಸಾಲ 5 ಲಕ್ಷದವರೆಗೆ ನಾವು ನಿಬಡ್ಡಿನ ಮಾಡ್ತೇವೆ ಅಂದರು. ಸರಿ, ಜನ ಬದಲಾಯಿಸಿದರು. ಆದರೆ ಅವರು BJP ಅವರು ಹೇಳಿದ್ದಾರೆ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇದು ಜನರಿಗೆ, ರೈತರಿಗೆ ಹೆಲ್ಪ್ ಆಗ್ತದೆ ಹೇಳಿ ಅದನ್ನು ಜಾರಿಯಲ್ಲಿ ತರೋದಕ್ಕೆ ಅವರು ಮುಂದಾಗಿ ಕೆಲಸ ಮಾಡಿದ್ದಾರೆ. ಈ ಸಲ ಆಗ್ತದೆ. ಇದು ಬಹಳ ಸ್ವಾಗತ. ಇದು ಸ್ವಾಗತ ಮಾಡುವಂಥದ್ದು. ಇಲ್ಲಾಂದರೆ ಅದೆಲ್ಲ BJP ಅವರು ಮಾಡಿದರೆ ನಾವು ಯಾಕೆ ಮಾಡಬೇಕು ಅಂತ ಮಾಡಲಿಕ್ಕೆ ಹೋಗಲಿಲ್ಲ ಅವರು. ಹೀಗೆ ಜನಪರ ಯೋಜನೆಗಳಿದ್ದಾಗ ಅವರು ಅದನ್ನು ಸಪೋರ್ಟ್ ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ರೈತ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ಅವರದು. ಇದು ಭಾಳ ಮಂದಿಗೆ ಗೊತ್ತಾಗೋದಿಲ್ಲ. ಎಲ್ಲ ಪ್ರೈಮರಿ ಸೊಸೈಟೀಸು ಸಣ್ಣ ಸಣ್ಣ ರೈತರೆಲ್ಲ ನಮ್ಮಲ್ಲಿ, ಸ್ಪೆಷಲಿ ನಮ್ಮ ಸಿರಿಸಿ, ಸಿದ್ದಾಪುರ, ಯಲ್ಲಾಪುರ, ಕಾರವಾರ ಜಿಲ್ಲೆ ತೊಗೊಳ್ಬೇಕಾದ್ರೆ ಅವರು ಅಪ್ಲಿಫ್ಟ್ ಆಗಲಿಕ್ಕೆ ಅದು ಒಂದು ಯೋಜನೆ. ನಾವು ಇದನ್ನು ಹೇಳಲೇಬೇಕು, ಮಾಡಿದ್ದಾರೆ. ಸರಿ ಸರ್, ಈ ಬಾರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು DK ಶಿವಕುಮಾರ್ ಅವರ KPCC ಅಧ್ಯಕ್ಷ ಸಾರಥ್ಯದಲ್ಲಿ 135 ಸ್ಥಾನ, ಇಂಡಿಪೆಂಡೆಂಟ್ 3 ಸ್ಥಾನ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ. 138 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ನಡೀತಾ ಇದೆ. ನಡೆಯುವಂಥ ಸಂದರ್ಭದಲ್ಲಿ ಈಗ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಬಹುಮುಖ್ಯ ಚುನಾವಣೆ, ಕಾಂಗ್ರೆಸ್ಸಿಗೆ ಮತ್ತು 5 ಗ್ಯಾರಂಟಿಗೆ ಮುಂದೆ ಬಂದಿರತಕ್ಕಂಥ ಚುನಾವಣೆ, ಲೋಕಸಭಾ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ 2019ರಲ್ಲಿ ತಾವು ಮತ್ತು JDSನವರು ಮೈತ್ರಿಯಾಗಿ ಈ ಕ್ಷೇತ್ರದಲ್ಲಿ ಆನಂದ್ ಅಸ್ನೋಟೇಕರ್ ಅವರನ್ನು ತಾವು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರಿ. ಅವಾಗ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧವಾಗಿದ್ದರು. ನಂತರ ಈಗ ಅದೇ JDS BJP ಜೊತೆ ಇದೆ. ಅಲ್ಲಿ ಹೋಗಿದೆ. ಈಗ ನೀವು ಏಕಾಂಗಿಯಾಗಿ ಅಂದರೆ ಸ್ವತಂತ್ರವಾಗಿ ಬಹುಮತದಿಂದ ತಾವು ಹೋರಾಟ ಮಾಡ್ತಾ ಇದ್ದೀರಿ. ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಸತತವಾಗಿ 4ರಿಂದ 5 ಬಾರಿ ಆಯ್ಕೆ ಆಗ್ತಾರಂತ ಅನಂತಕುಮಾರ್ ಹೆಗಡೆ ಅವರು ಮೊನ್ನೆ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಹೇಳಿಕೆಗಳನ್ನು ನೀಡಿದರು. ಅಲ್ಲಿಂದ ಮೊನ್ನೆ ಕೂಡ ಸಂವಿಧಾನ ಬಗ್ಗೆ ಹೇಳಿಕೆ ನೀಡಿದರು. 400 ಸೀಟ್ ನಾವು ಬಂದರೆ, ಈ ಬಾರಿ 400 ಸೀಟ್ ನೀವು ತಂದು ಕೊಟ್ಟರೆ ಸಂವಿಧಾನ ಬದಲಾವಣೆ ಆಗುತ್ತೆ, ನಾವು ಚೇಂಜ್ ಮಾಡ್ತೇವೆ ಅಂತ ಶಬ್ದಗಳನ್ನು ಹೇಳಿದರು. ಇಂಥ ಸಂಸದರು ಇರೋದರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಏನು ಪಾತ್ರ ಆಗುತ್ತೆ? 5 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಸಂಸದರು ಈ ಕ್ಷೇತ್ರಕ್ಕೆ ಮತ್ತು ಸಚಿವರಾಗಿರ್ತಕ್ಕಂಥ ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥವರು ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ 5 ಫೀಲ್ಡಿನಲ್ಲಿ? ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೇಳ್ತಕ್ಕಂಥದ್ದು ಜನರೇ ಹೇಳಬೇಕು. ಜನರಿಗೆ ಗೊತ್ತೇ ಇದೆ ಇದು. ಆಮೇಲೆ ಅವರಿಗೆ ಅಧಿಕಾರ ಸಿಕ್ಕಾಗ ಅವರು
ಮಂತ್ರಿಗಳಾದಾಗ ಅವ್ರು ಹೇಗೆ ಬಿಹೇವ್ ಮಾಡಿದರು, ಈ ಕಡೆ ಮತದಾರರ ಮಧ್ಯದಲ್ಲಿ, ಆ ಕಡೆ ಹೈಕಮಾಂಡು, ಅದು ಎರಡು ಮಧ್ಯ ಅವರ ವರ್ತನೆ ಹೇಗೆ ಇತ್ತು, ಅವರ ಮಾತುಕತೆ ಹೇಗಿತ್ತು ಹೇಳೋದನ್ನು ಎಲ್ಲರೂ ಅರ್ಥಕೊಂಡಿದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ನಾ ಅದನ್ನು ಸ್ಪಷ್ಟವಾಗಿ ಮತ್ತೆ ಹೇಳಬೇಕಾಗಿಲ್ಲ, ಯಾಕೆಂದರೆ ಅವರು ಹಿರಿಯ ರಾಜಕಾರಣಿಗಳಾಗ್ತಾರೆ. ಇಷ್ಟು 5 ಟೈಮ್ಸ್ ಅವರು ಬಂದಿದ್ದಾರೆ ಅಂತೇಳಿ ಹಾಗೆ ಹೇಳಿ ಈಗ ಅವರು ಬಂದೇ ಬಿಡ್ತಾರೆ ಹೇಳುವ ನಿಯಮ ಇಲ್ಲ. ಇದು ಜನರ ಹತ್ತಿರ ಇರಕಾರ. ಪ್ರಜಾಪ್ರಭುತ್ವ ಅಂದರೆ ಜನರದೇ ಪರಮಾಧಿಕಾರ, ಮತದಾರ ಅಧಿಕಾರ ಅವ್ರದ್ದು. ಅವರು ಎಷ್ಟೊತ್ತಿಗೂ ಬದಲಾವಣೆ ಮಾಡ್ಬೋದು. ಅವರು ಮಾಡಿದಂಥ ಎಲ್ಲ ಏನು ರಿಸಲ್ಟು ಅದು ಇನ್ ಟರ್ಮ್ಸ್ ಆಫ್ ವೋಟ್ನಲ್ಲಿ ಬರ್ತದೆ. ಹೀಗಾಗಿ ನಮ್ಮ ಸ್ವಭಾವ ಏನು ಕೇಳಿದರೆ, ಅವರು ಅದನ್ನು ಮಾಡಬೇಕಾಗಿತ್ತು ಇದನ್ನು ಮಾಡಬೇಕಾಗಿತ್ತು ಹೇಳೋದಕ್ಕಿಂತ ಅವರ ಪಕ್ಷದ ಪ್ರಿನ್ಸಿಪಲ್ ಕೆಲಸ ಅಷ್ಟಕ್ಕೆ ಸೀಮಿತವಾಗಿ ಅವರು ಕೆಲಸ ಮಾಡ್ಕೊಂಡು ಹೋದರೆ ಅದೇ ಬೇರೆ ಇರ್ತಿತ್ತು. ಕೆಲವೊಂದು ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಅತಿಯಾದವು, ಅದು ಯಾರೂ ಮಾಡಬಾರದು. ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಅದು ಮಹತ್ವನೇ ಪಡೆಯೋದಿಲ್ಲ. ಅವರು ಮಾತಿನ ತೀಟ್ಲೆ ಅಂತ ಹೇಳ್ತೇವೆ ನಾವು ಯಾರೂ ಅದಕ್ಕೆ ಬೆಲೆ ಕೊಡೋದಿಲ್ಲ. ಒಬ್ಬ ರಾಜ ಆ ಸ್ಥಾನದಲ್ಲಿ ಇರಬೇಕಾದ್ರೆ ಆ ಸ್ಥಾನಕ್ಕೆ ಸರಿಯಾಗಿ ಅವರ ನಡತೆ ನುಡಿ ಎರಡೂ ಇರಬೇಕು. ಹೌದು, ಅದು ಇಲ್ಲಾದರೆ ಅದಕ್ಕೆ ಉತ್ತರ ಮುಂದೆ ಬೇರೆ. ಇಷ್ಟು ನಾನು ಹೇಳಬೇಕು. ಸರಿ ಸರ್, ಈ ಬಾರಿ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗಿ ಕಣಕ್ಕಿಳಿಬೇಕಂದ್ರೆ ಅದು ಯಾವ ರೀತಿ ಇರಬಹುದು, ಯಾವ ಅಜೆಂಡಾ ಮೇರೆಗೆ ಈ ಚುನಾವಣೆ ಆಡಲಿಕ್ಕೆ ಸಾಧ್ಯ, ಮತ್ತು ಈ ಕ್ಷೇತ್ರದಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರ ಬರುವಂಥ ಬೆಳಗಾವಿಯ 2 ವಿಧಾನಸಭಾ ಕ್ಷೇತ್ರ, ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರಗಳಲ್ಲಿ ಫೈಟ್ ಮಾಡಬೇಕಂದ್ರೆ ನೀವು ಯಾವ ರೀತಿ ಫೈಟ್ ಮಾಡಲಿಕ್ಕೆ ಸಿದ್ಧರಾಗ್ತೀರಿ? ಒಂದು, ರಾಜ್ಯ ಮಟ್ಟದಲ್ಲಿ ನಮ್ಮ ಕಾರ್ಯಕ್ರಮಗಳು, ನಾವು ಚುನಾವಣೆಯಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೇವೆ ಅದನ್ನು ಜಾರಿಯಲ್ಲಿ ಯಾವ ರೀತಿ ತಂದಿದ್ದೇವೆ, ಅದನ್ನು ಯಾವ ರೀತಿ ನಾವು ನಡೆಸ್ಕೊಂಡು ಬಂದಿದ್ದೇವೆ ಹೇಳುವಂಥದ್ದು ಒಂದು. ಇನ್ನೊಂದು, ಇದು ದೇಶ ಮಟ್ಟದ ಚುನಾವಣೆ ಇರೋದರಿಂದ ಅದರಲ್ಲೂ ಹಿಂದೆ ಈಗ BJPಯವರು ಆಡಳಿತ ಮಾಡ್ತಾ ಬಂದಿದ್ದಾರೆ. ಅದು ಒಂದು ಪ್ರವಾಹನೇ ಹಾಗೆ ಬಂತು. ಅದರ ವಿರುದ್ಧ ನಾವು ಈಗ ಈಜಬೇಕು. ಇಲ್ಲಿ ಏನೂ ಪ್ರಶ್ನೆ ಇಲ್ಲ, ನಾವು ಈಜಲೇಬೇಕು. ನಮ್ಮ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳನ್ನು ಜನರ ಎದುರಿಗೆ ಹೇಳಲೇಬೇಕು. ನಮ್ಮ ಹೋರಾಟ ಜೋರಾಗೇ ಇರಬೇಕು. ಕೇಂದ್ರದಲ್ಲಿ ನಾವು ಏನು ಮಾಡ್ತೇವೆ ಹೇಳೋದಕ್ಕಿಂತ ಹಿಂದೆ ಎಂತೆಂಥ ಅದ್ಭುತ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ನೆನಪಿಸಬೇಕು ಜನರಿಗೆ. ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ದಲ್ಲಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನಮ್ಮಲ್ಲಿ ದೇವರಾಜ್ ಅರಸ್ ಅವರಿದ್ದರು. ಅವಾಗ ಎಮರ್ಜೆನ್ಸಿ ಇವರು ಹೇಳ್ತಿದ್ರಲ್ಲ, ಎಮರ್ಜೆನ್ಸಿ ಒಂದು ಪಾಯಿಂಟು ಇಲ್ಲಿ ತಾಗಲಿಲ್ಲ. ಆವಾಗ ಉಳುವವನೇ ಒಡೆಯ ಅಂತ ಒಂದು ಜಾರಿ ಬಂತು. ನಾವು ಟ್ರಿಬ್ಯುನಲ್ ಅಂತೇವೆ, ಲ್ಯಾಂಡ್ ಟ್ರಿಬ್ಯುನಲ್. ಅತ್ಯಂತ ಯಶಸ್ವಿಯಾಗಿ ತೊಗೊಂಬಂದಿದ್ದಾರೆ 1974ರಲ್ಲಿ. ಯಾರು ಉಳ್ತಾನೋ ಅವನೇ ಒಡೆಯ ಅಂತ. ಎಂಥ ಕಾರ್ಯಕ್ರಮ ನೋಡಿ ಅದು. ಅದೆಲ್ಲ ನಾವು ನೆನಪಿಸ್ಕೋಬೇಕು. ಇಲ್ಲಾದರೆ ಉಳುವವನೇ ಒಡೆಯ ಅಂತ ಇಲ್ಲಿ ಆಗದೇ ಇದ್ದರೆ ಅನೇಕ ಜನ ಬೇರೆ ವಿಚಾರದಲ್ಲಿ ಕೂರ್ತಿದ್ರು. ಹೌದು, ಇವತ್ತಿಗೂ ಅವರು ಪರಾಧೀನರೇ ಆಗ್ತಿದ್ರು. ಅಂತಹ ಅದ್ಭುತ ಕೆಲಸ ದೇವರಾಜ ಅರಸರ ಕಾಲದಲ್ಲಿ ಆಯಿತು. ಇದನ್ನು ಎಲ್ಲರೂ ವೆಲ್ಕಮ್ ಮಾಡ್ತಾರೆ. ಹೌದಾ? ಯಾವುದೇ ಪಕ್ಷದವರು ಇರಲಿ, ಕಾಯ್ದೆಯಂತೆ ಅವರಿಗೆ ಬೆನಿಫಿಟ್ ಆಗಿದೆ ಅಲ್ವಾ, ಅದನ್ನು ಅವರು ಸವಿತಾ ಇದ್ದಾರೆ. ಇವತ್ತು ಕೆಲವು ಜನರಿಗೆ ಅದು ಮರ್ತೋಗಿರ್ಬೋದು. ಕಾಂಗ್ರೆಸ್ ಸರ್ಕಾರದ, ಇಂದಿರಾ ಗಾಂಧಿಯವರ ನೇತೃತ್ವದ ಸರ್ಕಾರದ ಕಾರ್ಯಕ್ರಮ ಇದು ಅದ್ಭುತ ಕಾರ್ಯಕ್ರಮ ಅಂತೇಳಿ. ಅದರಂತೆ ಬ್ಯಾಂಕ್ ನ್ಯಾಷನಲೈಸೇಷನ್, ಬ್ಯಾಂಕನ್ನು ರಾಷ್ಟ್ರೀಕರಣ ಮಾಡೋದಾದ್ರೆ ಜನಸಾಮಾನ್ಯರು ಹೋಗ್ತಿದ್ರಾ? ಇಲ್ಲ. ಇದನ್ನೆಲ್ಲ ಈಗ ನೆನಪು ಮಾಡಬೇಕು. ಮಧ್ಯಂತರದಲ್ಲಿ ಕೆಲವೊಂದು ತಪ್ಪುಗಳು ಆಗ್ಬೋದು, ಅದೇನು ಆಗೋದಿಲ್ಲ ಅಂತಿಲ್ಲ. ಆದರೆ 100ಕ್ಕೆ 80ರಿಂದ 85% ಕಾಂಗ್ರೆಸ್ ಪಕ್ಷ ಜನಪರವಾಗಿ ಕೆಲಸ ಮಾಡಿದೆ. ಎಲ್ಲ ವರ್ಗದವರನ್ನ, ಸಮಾಜದ ಎಲ್ಲ ವರ್ಗದವರನ್ನು, ಎಲ್ಲ ಜಾತಿಯವರನ್ನು ವಿಶ್ವಾಸಕ್ಕೆ ತಗೊಂಡು ಅದು ಕೆಲಸ ಮಾಡ್ಕೊಂಡು ಬಂದಿದೆ. ಅದು ದಟ್ ಇಸ್ ಮೇನ್ ಪಾಯಿಂಟ್. ಸರಿ ಸರ್, ನಾನು ಸಮಯದ ವಿಚಾರ ಮಾಡ್ತಾ ಸಭೆ ಆಯಿತು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ.
ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಕುಮಟಾ, ಯಲ್ಲಾಪುರ, ಖಾನಾಪುರ 3 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ. ಭಟ್ಕಳ, ಕಾರವಾರ, ಸಿರ್ಸಿ, ಖಾನಾಪುರ ಈ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ನಡೀತಾ ಇದೆ. ಈ ಕಾಂಗ್ರೆಸ್ಸಿನ ಆಡಳಿತ ನಡುವಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ಸಿನ ಅಲೆ ಇರುವಂಥ ಸಂದರ್ಭದಲ್ಲಿ, ಇನ್ಕ್ಲೂಡಿಂಗ್ ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು? ಇಂಡಿಯಾ ಅಲೈನ್ಸಿಗೆ ಸಪೋರ್ಟಾಗಿ ತಾವು ತಮ್ಮ ಅಧಿಕಾರವನ್ನು ಕೇಂದ್ರದಲ್ಲಿ ನಡೆಸಲಿಕ್ಕೆ ತಾವು ಎಷ್ಟು ಸೀಟ್ ಗೆಲ್ಲಬಹುದು? ರಾಜ್ಯ ಮಟ್ಟದ ವಿಚಾರದಲ್ಲಿ ನಾನು ಕಾಮೆಂಟ್ಸ್ ಮಾಡೋದೇ ಇಲ್ಲ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ನಾನು ಹೇಳ್ತೇನೆ. ಯಾಕೆ ಗೊತ್ತುಂಟು, ನಾವು ಹೊರಗಡೆ ಹೋಗಿ ಅಧ್ಯಯನ ಮಾಡಿರೋದಿಲ್ಲ, ಅಲ್ಲಿ ಸ್ಟಡಿ ಮಾಡಿರೋದಿಲ್ಲ. ನೀವೇನು ಕೇಳ್ತೀರಿ ಅಂಥೇಳಿ ನಾನು ಉತ್ತರ ಕೊಟ್ಬಿಡ್ಲಾ? ಇಲ್ಲ, ಆಗೋದಿಲ್ಲ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕೆನರಾ ಲೋಕಸಭಾ ಕ್ಷೇತ್ರ ನಾವು ಸರಿಯಾಗಿ ಪ್ರಯತ್ನ ಮಾಡಿದ್ವಿ ಅಂತಂದರೆ ನಮ್ಮ ಅಭ್ಯರ್ಥಿ ಗೆಲ್ಲೋದರಲ್ಲಿ ಏನು ಸಂಶಯ ಇಲ್ಲ. ಸರಿಯಾಗಿ ಅಭ್ಯರ್ಥಿಗಳನ್ನು ಹೈಕಮಾಂಡ್ನವ್ರು ಕೊಡಬೇಕು. ಅವ್ರು ವಿಚಾರ ಮಾಡ್ತಾ ಇದ್ದಾರೆ, ಸಾಕಷ್ಟು ವಿಚಾರ ಮಾಡಿದ್ದಾರೆ. ಈಗ ಯಾರಿಗೆ ಕೊಡಬೇಕು ಬಿಡುದೊಳ್ದು ಅದರಲ್ಲಿ ಸಾಕಷ್ಟು ಅವರು ಸಿದ್ದರಾಮಯ್ಯನವರು ಇರಲಿ, ನಮ್ಮ ದೇಶಪಾಂಡೆ ಅವರು ಇರಲಿ, ಆಮೇಲೆ DK ಶಿ ಅವರು ಇರಲಿ, ಅವರೆಲ್ಲ ವಿಚಾರ ಮಾಡಿ ಕೊಡ್ತಾರೆ. ಒಳ್ಳೆಯ ಅಭ್ಯರ್ಥಿ ಕೊಟ್ಟರೆ ಗೆಲುವಿನಲ್ಲಿ ಏನೂ ತೊಂದರೆ ಇಲ್ಲ. ಸರಿ ಸರ್, ಕೊನೆಯದಾಗಿ 8 ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಕಾಂಗ್ರೆಸ್ ಪ್ರಿಯರಿಗೆ ಮತ್ತು ಕಾಂಗ್ರೆಸ್ಸಿನ ಅನ್ನೋದಕ್ಕಿಂತ ಈಗಿನ ಸರ್ಕಾರದ 5 ಗ್ಯಾರಂಟಿಯನ್ನು ಪಡಿತಾರಂಥ ಫಲಾನುಭವಿಗಳಿಗೆ ನಮ್ಮ ಮಾಧ್ಯಮ ಮುಖಾಂತರದಿಂದ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್? ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ನೋಡಿ, ಜನಸಾಮಾನ್ಯರಿಗೆ, ರೈತರಿಗೆ ಎಲ್ಲ ಏನು ಯೋಜನೆಗಳನ್ನು ತಂದಿದ್ದಾರೆ, ಅತ್ಯಂತ ಸಹಾಯಕಾರಿ ಯೋಜನೆಗಳಿವೆ. ಇದನ್ನು ನೆನಪಿಸಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ನಮ್ಮ ಪಕ್ಷಕ್ಕೆ ಶಕ್ತಿ ಕೊಡ್ರಿ. ನಾವು ಹಿಂದೆಲ್ಲ ಈ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ನಾವು ಜಾತಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡೋದಿಲ್ಲ. ಜನರಲ್ಲಿ ಒಬ್ಬರಿಗೆ ಅವಿಶ್ವಾಸ ಬರುವಂಥ ಅಥವಾ ಸೇಡು ಬರುವಂಥ ಕೆಲಸ ನಾವು ಮಾಡೋದಿಲ್ಲ. ಎಲ್ಲರಿಗೂ ಗೌರವ ಕೊಟ್ಟು ಎಲ್ಲರೂ ನೆಮ್ಮದಿಯ ಜೀವನ ಕಳಿಬೇಕು ಅನ್ನುವಂಥ ಉದ್ದೇಶದಿಂದ ಬಹುತೇಕ ಈ ಸಾರಿ ಲೋಕಸಭಾ ಚುನಾವಣೆಯೊಳಗೆ ಈ ಎಲ್ಲ ವರ್ಗದವರು ಕಾಂಗ್ರೆಸ್ಸನ್ನು ಮರೆಯೋದಿಲ್ಲ, ಕಾಂಗ್ರೆಸ್ಸಿಗೆ ಬೆಂಬಲಿಸ್ತಾರೆ ಹೇಳುವಂಥ ವಿಶ್ವಾಸ ನನಗಿದೆ. ಆ ದಿಸೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಬಂದೇ ಬರ್ತಾರೆ, ಅದರೊಳಗೆ 2 ಮಾತಿಲ್ಲ. ಸರಿ ಸರ್, ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್. ಇಷ್ಟೊತ್ತಿನವರೆಗೆ MN ಭಟ್ ಅವರೇ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ. ತಮಗೂ ಕೂಡ ಧನ್ಯವಾದಗಳು. ಕಾಂಗ್ರೆಸ್ಸಿನ ವಿಜಯೋತ್ಸವಕ್ಕೆ ಕಾಯ್ತಾ ಇರಿ, ಆ ಪ್ರಯತ್ನ ಯಶಸ್ಸಾಗಲಿ ಅಂತ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಹಾರೈಸುತ್ತಾ ಈ ಸಂದರ್ಶನಕ್ಕೆ ಅಂತ್ಯ ನೀಡ್ತಾ ಇದ್ದಾರೆ. ನಮಸ್ತೆ, ನಮಸ್ಕಾರ. 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 ಒಂದು ನಿಮಿಷ ಸರ್ ಕೂಡ ವೀಕ್ಷಕರೇ ಗಮನಿಸಿದ್ರಲ್ಲ, ಎಷ್ಟೊತ್ತು ಮಾತನಾಡಿರ್ತಕ್ಕಂಥ ಸಿರ್ಸಿಯ TSS ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ MN ಭಟ್ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ, ಕಾಂಗ್ರೆಸ್ ಪಕ್ಷದ ಪ್ರಿನ್ಸಿಪಲ್ ಮೇಲೆ, ಕಾಂಗ್ರೆಸ್ ಪಕ್ಷದ ನಡೆಯ ಮೇಲೆ, ಕಾಂಗ್ರೆಸ್ ಪಕ್ಷದ ಹಾದಿಯ ಮೇಲೆ, ಕಾಂಗ್ರೆಸ್ ಪಕ್ಷದ ನೋಡದಂತೆ ನಡೆಯುವಂಥ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಮತ್ತು ದೇವರಾಜ್ ಅರಸು, ಧರಮ್ ಸಿಂಗ್, ಸಿದ್ದರಾಮಯ್ಯ, ಈ ಕ್ಷೇತ್ರದ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಮಂಕಾಳು ವೈದ್ಯ, ಮಾಜಿ ಸಚಿವರಾಗಿರ್ತಕ್ಕಂಥ RV ದೇಶಪಾಂಡೆ, ಮಾಜಿ ಈ ಕ್ಷೇತ್ರದ ಪದವೀಧರ ಕ್ಷೇತ್ರ ಚುನಾವಣೆ ಸದಸ್ಯರಾಗಿರ್ತಕ್ಕಂಥ ಮಾಜಿ HK ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಇವೆಲ್ಲ ವಿಚಾರಗಳನ್ನು, ಇವರ ಸಮ್ಮುಖದಲ್ಲಿ ನೋಡಿರ್ತಕ್ಕಂಥ ಬೆಳವಣಿಗೆಗಳನ್ನು ಇಷ್ಟೊತ್ತುವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಹಂಚಿಕೊಂಡಿರ್ತಕ್ಕಂಥ MN ಭಟ್ ಅವರು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಕ್ಕಾಲನೇ ಮುಂದೆ ತೀರ್ಮಾನ ಕೊಡುತ್ತೆ, ಮತದಾರರೇ ಈ ಬಾರಿ ಭವಿಷ್ಯ ನುಡಿತಾರೆ. ಆದರೆ ಈ ಬಾರಿ 135 ಸ್ಥಾನ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಅಚಲವಾದಂಥ ಬಹುಮತ ಬಂದಿದೆ, ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರದಲ್ಲಿನ ಬಹುಮತ ಬರುತ್ತೆ. ಭಾರತೀಯ ಜನತಾ ಪಕ್ಷದ ಯಾರಾದರೂ ಏನೋ ಮಾತಾಡಿದರೂ
ಅವರು ಮನೆಗೆ ಹೋಗೋದು ನಿಶ್ಚಿತ. ಎಷ್ಟು ಏನೋ ಮಾಡಿದರೂ ಮತದಾರರೇ ಅವರಿಗೆ ತೀರ್ಮಾನ ಕೊಡುತ್ತಾರೆ. ಇದೆಲ್ಲ ಮಾಹಿತಿಯನ್ನು ನೀಡತಕ್ಕಂಥ MN ಭಟ್ ಅವ್ರ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನೋಡ್ತಾರೆ News43 ಇಂಡಿಯಾ. ಇದು News43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ. ಜೈ ಹಿಂದ್, ನಮಸ್ತೆ.